ಕೊನೆಯದಾಗಿ ನೀವು ಯಾವತ್ತು ಸರ್ ದರ್ಶನ್ ಅವ್ರನ್ನ ಭೇಟಿಯಾಗಿದ್ದು ಮಾತಾಡಿದ್ದು ಆ ನೆನಪೇನಾದ್ರು ಮಾಡ್ಕೊಳ್ಳೋದಾದ್ರೆ ಅಂತ ಹೇಳಿ. ನಾನು ಲಾಸ್ಟ್ ಅವ್ರನ್ನ ಭೇಟಿಯಾಗಿದ್ದು ಕ್ರಾಂತಿ ಸಿನಿಮಾ ಶೂಟಿಂಗ್ ಸ್ಪಾಟಲ್ಲಿ, ಇಲ್ಲೇ ನಮ್ಮ ಇದತ್ರ ಮೇಡಮ್ ಮಿನರಲ್ ಮಿಲ್ ಹತ್ರ ಶೂಟಿಂಗಲ್ಲಿ. ಅಲ್ಲಿ ನಾವು ಮೆಜೆಸ್ಟಿಕ್ 20 ಇಯರ್ಸ್ ಸೆಲೆಬ್ರೇಷನ್ ಫಂಕ್ಷನ್ ಮಾಡೋಕ್ಕೆ ದರ್ಶನ್ ಸರ್ನ ಭೇಟಿ ಆಗೋಕ್ಕೆ ನಾನು ರಾಮಮೂರ್ತಿ ಸರ್ ಪ್ರೊಡ್ಯೂಸರ್ ಎಲ್ಲ ಹೋಗಿದ್ವಿ. ಒಂದು 3-4 ಸತಿ ಹೋಗಿದ್ವಿ. ನಾನು ಅವಾಗ ಒಂದು 4-5 ವರ್ಷ ಗ್ಯಾಪ್ ಆಗಿತ್ತು, ಸಿಕ್ಕಿರಲಿಲ್ಲ ತುಂಬ, ಅಂದರೆ ಅವಾಗ ಸಿಗೋರು ಅಷ್ಟೇ. ಆ ಕಂಟಿನ್ಯೂ ಒಂದು 4-5 ಡೇಸ್ ಹೋದ್ವಿ. ನಮ್ಮ ಹತ್ರ ಮೊದಲು ಹೆಂಗಿದ್ರು ಅದೇ ರೀತಿ ಊಟ ತಿಂಡಿ ಮಾಡೋರು, ಅದೇ ರೀತಿ ಮಾತಾಡೋರು, ಅದೇ ಒಂದು ಭಾವನೆ, ಅದೇ ಒಂದು ಮೆಂಟಾಲಿಟಿ ಇದ್ರು ಹೊರತು ನಮ್ಮ ಹತ್ರ ಯಾವತ್ತೂ ಆ ರೀತಿ ಒಂದು ವ್ಯಕ್ತಿತ್ವ ಅವ್ರು ತೋರಿಸ್ಕೊಂಡಿಲ್ಲ ಅವರು. ಈಗ ಅವ್ರ ತಾಯಿಗೂ ಕೂಡ ಗಂಭೀರ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ದರ್ಶನ್ ಅವರು ಹೋಗಿಲ್ಲ, ಮಾತಾಡಿಲ್ಲ, ಮೀಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಈ ಎಲ್ಲ ವಿಚಾರ ಗೊತ್ತಿದೆ ಸರ್, ಹಲ್ಲೆ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಸ್ವತಃ ತಮ್ಮನಿಗೂ ಒಂದು ಮನೆ ಕೂಡ ಮಾಡಿಕೊಟ್ಟಿಲ್ಲ, ಇವತ್ತಿಗೂ ಕೂಡ ಅವ್ರು ಬಾಡಿಗೆ ಮನೇಲಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಇದೆಲ್ಲವೂ ಕೂಡ ನಿಜಾನಾ? ನಿಮ್ಮ ಗಮನಕ್ಕೆ ಯಾವತ್ತಾದ್ರು ಬಂದಿದೆಯಾ? ಸುಮ್ಮನೆ ಅಂತೆಕಂತೆಗಳನ್ನ ಜನ ಸ್ಪ್ರೆಡ್ ಮಾಡ್ತಿದ್ದಾರಾ ಅಂತ ಹೇಳಿ? ಮೇಡಮ್, ನಮ್ಮ ಗಮನಕ್ಕೆ ಯಾವತ್ತೂ ಆ ರೀತಿ ಬಂದೇ ಇಲ್ಲ. ಯಾಕಂದರೆ ದರ್ಶನ್ ಸರ್ಗಿರೋ ವ್ಯಕ್ತಿತ್ವಕ್ಕೆ ಅವರು ಆ ರೀತಿ ಮಾಡೋ ವ್ಯಕ್ತಿಯಲ್ಲ ಅಂತ ನಾನು ಅನ್ಕೊತೀನಿ. ಯಾಕಂದರೆ ತುಂಬ ಕಷ್ಟ ಕಾಲದಲ್ಲಿ ಅವ್ರ ತಾಯಿ, ಅವ್ರ ತಮ್ಮ, ಅವ್ರ ಅಕ್ಕ, ಅವ್ರ ಭಾವ ಇದ್ರೂ ಹೊರ್ತು ಇನ್ಯಾರೂ ಇರಲಿಲ್ಲ ಆವಾಗ ದರ್ಶನ್ ಸರ್ಗೆ. ಆ ಕಾಲದಲ್ಲಿ ಅವ್ರ ಜೊತೆಗಿದ್ದವರು ಈಗ ಸಡನ್ನಾಗಿ ನನ್ನ ಒಂದು ತಂಡ, ನಮ್ಮ ಫ್ಯಾಮಿಲಿ ನಾನು ಹೆಂಗೆ ಬಿಟ್ಕೊಟ್ಬಿಡ್ತೀನಿ? ಒಂದು ಫ್ಯಾಮಿಲಿ ಅಂದಮೇಲೆ ಮನಸ್ತಾಪ ಬರುತ್ತೆ, ಒಂದು ಮಾತು ಬರುತ್ತೆ ಹೋಗುತ್ತೆ. ಅದನ್ನೇ ದೊಡ್ಡದು ಮಾಡಿ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಯಾಕಂದರೆ ಅವ್ರು ಅಷ್ಟೊಂದು ಕಷ್ಟದಿಂದ ಬಂದವರು. ಅವರು ಅದು ಈಗ ಒಂದು ಸುಪ್ಪತ್ತಿಗೆಲಿರೋ ಕಷ್ಟನ ಮರೆಯೋಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಈಗ ದಿನಕರ್ ಸಾರು ಬಾಡಿಗೆ ಮನೆ ಇದ್ದಾರೆ ಅಂತ ಕೇಳ್ಪಟ್ಟೆ, ಬಟ್ ನಾನು ನೋಡಿಲ್ಲ ಅವರು ಬಾಡಿಗೆ ಮನೆ ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ. ಅವ್ರ ತಾಯಿಯವರೇನೋ ಮೈಸೂರು ಸಿದ್ಧಾರ್ಥಲ್ಲಿ ಹುಟ್ಟಿದ್ದಾರೆ ಅಂತ ಗೊತ್ತು. ಸೊ ನನ್ನ ಅನಿಸಿಕೆ ದರ್ಶನ್ ಸರ್ ಆ ರೀತಿ ಮಾಡಿರೋಕ್ಕೆ ಚಾನ್ಸ್ ಇಲ್ಲ ಅಂತ ಅಂದ್ಕೊತೀನಿ ಮೇಡಮ್. ಸರ್, ಈಗ ಬುಲೆಟ್ ಪ್ರಕಾಶ್ ಮತ್ತು ಇವರು ತುಂಬ ಆತ್ಮೀಯ ಗೆಳೆಯರು. ಅವರ ನಡುವೆನೂ ಕೂಡ ಕೊನೆಯಲ್ಲಿ ಮನಸ್ತಾಪ ಬಂತು. ಅವ್ರು ತೀರ್ಕೊಂಡಂಥ ಸಂದರ್ಭದಲ್ಲಿ ದರ್ಶನ್ ಅವ್ರು ಬಂದು ನೋಡಲೂ ಇಲ್ಲ ಅಂತ ಒಂದು ಸುದ್ದಿ. ಯಾಕೆ ಸರ್ ಅವ್ರ ಮನಸ್ತಾಪ ಏನಕ್ಕೆ ಸರ್? ಅದೇನಾದ್ರು ನಿಮಗೆ ಗೊತ್ತಿತ್ತಾ ಅಂತ ಹೇಳಿ? ಇಲ್ಲ ಮೇಡಮ್, ನನಗೆ ಗೊತ್ತಿಲ್ಲ. ತುಂಬ ಒಳ್ಳೆಯ ಸ್ನೇಹಿತರೆ, ತುಂಬ ಆತ್ಮೀಯರಿದ್ದರು ಇಬ್ಬರು. ನಾನು ಸುಮಾರು ಸತಿ ನೋಡಿದ್ದೀನಿ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಈ ಮಧ್ಯವರ್ತಿಗಳಿಂದ ಬಂತೋ ಇಲ್ಲ ಇವ್ರಿಗೂ ಜಗಳ ಆಯಿತೋ ಗೊತ್ತಿಲ್ಲ. ಅವರಿಬ್ಬರು ಆಮೇಲೆ ಬೇರೆ ಆಗ್ಬಿಟ್ರು ಅಂತ ಕೇಳ್ಪಟ್ಟೆ. ಗೊತ್ತಿಲ್ಲ ಮೇಡಮ್. ಸರ್, ಅವರ ಸುತ್ತ ಇರುವವರ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದಾರೆ. ಈಗ ಅವರಿಗೆ ಬುದ್ಧಿ ಹೇಳೋರು ಯಾರು? ನೀವು ಹೇಳಿದೆ ಸರಿ, ನೀವು ಮಾಡಿದೆ ಸರಿ ಅನ್ನೋ ಥರ ಎಲ್ಲರೂ ಅವ್ರನ್ನ ಮೇಲೆ ಏರಿಸಿ ಅವ್ರಿಗೆ ಬುದ್ಧಿ ಹೇಳೋರು ಇರಲಿಲ್ಲ. ತಪ್ಪು ಮಾಡಿದ್ದೀರಾ ಸರ್, ಬೇಡ ಇತ್ತು ಮಾಡೋದು ಬೇಡ ಅಂತ ಹೇಳುವವ್ರು ಯಾರು ಇಲ್ಲ ಅಂತ ಹೇಳ್ತಾರೆ. ಅದೇ ಸುದೀಪ್ ಸರ್ ಜೊತೆ ಸ್ನೇಹ ಇದ್ದಿದ್ರೆ ಇವತ್ತು ಈ ಥರ ಆಗಕ್ಕೆ ಅವ್ರು ಬಿಡ್ತಿರ್ಲಿಲ್ಲ ಅಂತಲೂ ಹೇಳ್ತಾರೆ. ಹೌದಾ ಸರ್? ಅವರ ಸುತ್ತ ಇರೋರು ಜೊತೆಗೆ ಸುದೀಪ್ ಸರ್ನ ಸ್ನೇಹದ ಬಗ್ಗೆ ಹೇಳೋದಾದರೆ? ಹೌದು ಮೇಡಮ್, ಇದು ಸತ್ಯವಾದ ಮಾತೆ. ಸುದೀಪ್ ಸರ್ ದರ್ಶನ್ ಸರ್ ಒಳ್ಳೆಯ ಸ್ನೇಹಿತರೇ ಆಗಿದ್ದರು. ನಮ್ಮ ಬೃಂದಾವನ ನಾನು ಶೂಟಿಂಗ್ ಮಾಡಬೇಕಾದ್ರೆ ಅಭಯನಗರ ಸ್ಟುಡಿಯೋದಲ್ಲಿ ಸುದೀಪ್ ಸರ್ ಸುಮಾರು ಸತಿ ಬಂದಿದ್ದಾರೆ. ಅವರು ಸುದೀಪ್ ಸರ್ ಮತ್ತು ದರ್ಶನ್ ಸರ್ ಒಟ್ಟಿಗೆ ನಮ್ಮ ಜೊತೆಲೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಅಟ್ಮಾಸ್ಫಿಯರು. ನಮ್ಮ ಚಿತ್ರರಂಗಕ್ಕೂ ಅದು ಬೇಕಿತ್ತು. ಎಷ್ಟು ಚೆನ್ನಾಗಿದ್ದರು. ಆಫ್ಟರ್ ಅಂಬರೀಷ್, ವಿಷ್ಣುವರ್ಧನ್ ಸರ್ ಆದಮೇಲೆ ಇವರಿಬ್ಬರು ಆ ಸ್ಥಾನಕ್ಕೆ ತುಂಬ್ತಾರೆ ಅನ್ನೋ ಎಷ್ಟೋ ಜನ ಅಭಿಮಾನಿಗಳಲ್ಲಿ ಒಂದು ಆಸೆ ಇತ್ತು. ನಮ್ಮಲ್ಲೂ ಆಸೆ ಇತ್ತು. ಅದು ಯಾವ ಕಾರಣಕ್ಕೆ ಬೇರೆ ಆದರೂ ಗೊತ್ತಿಲ್ಲ. ಮತ್ತು ಅವರಿಬ್ಬರು ಸಂಬಂಧ ಹೆಂಗೆ ಬೇರೆ ಆಯಿತು ಅನ್ನೋದು ಇವತ್ತರೆಗೂ ಅರ್ಥ ಆಗ್ತಿಲ್ಲ. ಯಾಕಂದರೆ ಇಬ್ಬರು ಅವನ ಸ್ಥಾನ ತುಂಬ ರೆಡಿ ಇದ್ದರು. ಆಫ್ಟರ್ ದಿಗ್ಗಜರ ಸ್ಥಾನ ಇವರಿಬ್ಬರು ದಿಗ್ಗಜರಿಗೆ ಬಂದಿರೋವಂಥ ಒಂದು ಅವಕಾಶನ ಅದು ಹೆಂಗೆ ಮಿಸ್ ಆಯಿತು ಅನ್ನೋದು ಇವತ್ತರೆಗೂ ಅರ್ಥ ಆಗ್ತಿಲ್ಲ ಮೇಡಮ್. ಮೇಡಮ್, ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರ ಸುತ್ತದಲ್ಲಿ ಅಳಬರು ಯಾರೂ ಇಲ್ಲ ಮೇಡಮ್. ಸತ್ಯವಾಗ್ಲೂ ಹೇಳ್ತೀನಿ. ಅಳಬರು ಅಂದರೆ ಈಗ ಅವ್ರ ಬ್ರದರ್ ಆಗಿರ್ಬೋದು, ಸುಜನ್ ಆಗಿರ್ಬೋದು, ಆದಿ ಎತ್ತಿ ಆಗಿರ್ಬೋದು, ನಾನಾಗಿರ್ಬೋದು, ಸುಮಾರು ಜನ, ಈ ಸುದೀಪ್ ಸರ್ ಆಗಿರ್ಬೋದು, ಎಷ್ಟೋ ಜನ ಇದೇ ಥರ ಸುಮಾರು ಜನ ಅಳಬರಿದ್ದರು ನಾನು ನೋಡ್ದಂಗೆ. ಈ ಆಫ್ಟರ್ 13-14 ಆದಮೇಲೆ ಒಂದು ಬೇರೆ ತಂಡನೇ ಇದೆ ಅಂದ್ಕೊತೀನಿ ಇವತ್ತಿನ ಪರಿಸ್ಥಿತಿಗೆ. ಅಂದರೆ ಅವಾಗಿದ್ದವರು ಒಂದು 2-3 ಇದ್ದಾರೆ ಅಷ್ಟೇ ದರ್ಶನ್ ಸರ್ ಜೊತೆಲಿ. ಬಾಕಿಯೆಲ್ಲ ನಾನೀಗ ನೋಡಿರೋದೆಲ್ಲ ಹೊಸ ಮುಖಗಳೇ. ನಾವು ಅವತ್ತಿನ ಸ್ನೇಹಿತರ ಬಳಗನೇ ಬೇರೆ, ಇವತ್ತಿನ ಸ್ನೇಹಿತರ ಬಳಗನೇ ಬೇರೆ. ಎರಡು ಟ್ಯಾಲಿ ಮಾಡಿ ನೋಡೋಕೆ ಹೋದರೆ ಅವತ್ತಿನ ಬಳಗ ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊತೀನಿ ಮೇಡಮ್. ಮೇ ಬಿ ಅವ್ರ ಜೊತೆ ಎಲ್ಲ ಇದ್ದಿದ್ರೆ ಅಟ್ಲೀಸ್ಟ್ ಬುದ್ಧಿ ಹೇಳ್ತಿದ್ರೇನೋ, ಬೇಡ ಈ ಥರ ದುಡ್ಕೋದು ಬೇಡ ಅಂತೆಲ್ಲ ಹೇಳ್ತಾ ಇದ್ರೇನೋ ಅಲ್ವಾ ಸರ್? ಏನೋ ಒಂದು ಇದ್ರೆ ಹಿಂಗೆ ಬೇಡ ತಪ್ಪು ಹಾದಿ ಅಂತ ಅವ್ರನ್ನ. ಈಗ ಎಷ್ಟೋ ವಿಚಾರಗಳಾಯಿತು, ಎಷ್ಟೋ ಘಟನೆಗಳಾಯಿತು. ಎಷ್ಟೋ ಸತಿ ಅವರು ಪೊಲೀಸ್ ಸ್ಟೇಷನ್ಗೆ ಹತ್ತಿದ್ರು, ಬಂದರು, ಸಣ್ಣ ಸಣ್ಣ ವಿಚಾರಕ್ಕೆ ಹೋದರು ಬಂದರು. ಮೇ ಬಿ ಅವೆಲ್ಲ ತಡೀತಾ ಇದ್ರು ಅಂತ ಅನಿಸುತ್ತಲ್ವ ಸರ್ ಅವರೆಲ್ಲ ಇದ್ದಿದ್ರೆ? ಖಂಡಿತವಲ್ಲ ಮೇಡಮ್, ತಡೆಯೋ ಚಾನ್ಸ್ ಇತ್ತು. ಯಾಕಂದರೆ ಅದೊಂದು ಹೇಳೋ ಧೈರ್ಯ ಸ್ನೇಹಿತರಿಂದ ತುಂಬ ಚೆನ್ನಾಗಿ ನನಗನ್ಸಿದ್ದು ಅವ್ರ ತಮ್ಮ ದಿನಕರ್ ಅವ್ರಿಗಿತ್ತು. ದಿನಕರ್ ಕಂಡ್ರೆ ತುಂಬ ಇಷ್ಟ ದರ್ಶನ್ ಸರ್ಗೆ. ದರ್ಶನ್ ಸರ್ ಕಂಡ್ರು ದಿನಕರ್ಗೆ ತುಂಬ ಇಷ್ಟ. ಇಬ್ಬರು ಒಂದು ಫ್ರೆಂಡ್ಸ್ ಥರ ಇದ್ದರು ನಾನು ನೋಡ್ದಂಗೆ.
ಅಣ್ಣ ತಮ್ಮನ ಇದೇ ಇರಲಿಲ್ಲ ಅವರಿಬ್ಬರಲ್ಲಿ, ಒಂದು ಫ್ರೆಂಡು, ಆತ್ಮೀಯವಾದ ಫ್ರೆಂಡ್ಗಳು ಇದ್ದಂಗೆ ಇದ್ದರು. ದಿನಕರ್ ಅವ್ರ ಜೊತೆಲಿದ್ದರೆ ಈ ಒಂದು ಅತಾಚುರಿ ಆಗ್ತಾ ಇರಲಿಲ್ಲ ಅಂತ ನಾನು ಅನ್ಕೊತೀನಿ ಮೇಡಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.